ಬಂದಂಥ ಎಲ್ಲ ಗೌರವಾನ್ವಿತ ಪತ್ರಕರ್ತರಿಗೆ ನಾನು ಸ್ವಾಗತ ಬಯಸ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ನಾನು BN ರಾಜು ಇದ್ದೀನಿ. ಕಾರ್ಯಾಧ್ಯಕ್ಷರಾದಂಥ IL ಅರುಣ್ ಕುಮಾರ್ ಅವರು ಇದ್ದಾರೆ. ಮತ್ತು ಪ್ರಧಾನ ಸಂಚಾಲಕರು ಶ್ರೀನಿವಾಸ್ ಇದ್ದಾರೆ. ಹಾಗೆಯೇ ರಂಗಪ್ಪನವರು ಇದ್ದಾರೆ ಕಾರ್ಯದರ್ಶಿಗಳು, ಅಜ್ಜಯ್ಯ ಇದ್ದಾರೆ, ಅಜಿತ್ ಸಂಚಾಲಕರು, ಪತ್ರೇಶ್ ಅವರು ಸಂಚಾಲಕರು, ತಿಮ್ಮೇಶ್ ಇದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಡ್ತಾರೆ. ಹಿಂದೆ ಕೇವಲ ಶ್ರೀಮಂತರಿಗೆ ಮತ್ತು ಜಮೀನ್ದಾರರಿಗೆ ಮಾತ್ರ ಇತ್ತು. ಆದರೆ ಇತ್ತೀಚಿನ ಸ್ವಾತಂತ್ರ್ಯ ನಂತರ ಎಲ್ಲರೂ ಕೂಡ ಮತದಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ಮತವನ್ನು ಮಾರ್ಕೋಬೇಡಿ, ಮತ ತಮ್ಮ ಮನೆಯ ಹೆಣ್ಮಕ್ಳನ್ನ ಕೊಡೋ ರೀತಿಯಲ್ಲಿ ಗೌರವದಿಂದ ಮತದಾನ ಮಾಡಿ ಅಂತ. ಬಹಳ ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಜನ, ಅದು ಕಾಂಗ್ರೆಸ್, BJP ಇತರೆ ಪಕ್ಷಗಳು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ನಾವು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈಗಾಗಲೇ ಸಂಸದರಂತ ಮಾನ್ಯ BY ರಾಘವೇಂದ್ರ ಅವರು ಸುಮಾರು 3 ಬಾರಿ ಕೂಡ ಸಂಸದರಾಗಿ ಆಯ್ಕೆ ಆಗ್ತಾರೆ. ಭದ್ರಾವತಿ ಕ್ಷೇತ್ರಕ್ಕೆ ಬಂದು VSL MPM ಕಾರ್ಖಾನೆಗಳನ್ನ ನಾವು ಅಭಿವೃದ್ಧಿ ಮಾಡ್ತೇವೆ ಮತ್ತು ಭದ್ರಾವತಿ ಕ್ಷೇತ್ರವನ್ನ ದತ್ತು ಪಡೆದು ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾನೆ ಬಂದು ಈ 10 ವರ್ಷಗಳಲ್ಲಿ VSL ಕಾರ್ಖಾನೆಗೆ ಯಾವುದೇ ಸಹಾಯವನ್ನು ಮಾಡಲಿಲ್ಲ. ಈಗಾಗಲೇ VSL ಕಾರ್ಖಾನೆ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ರು ಸಹ ಅನೇಕ ಕೇಂದ್ರ ಸಚಿವರು ಬರ್ತಾರೆ, ಸಾವಿರಾರು ಕೋಟಿಯನ್ನ ಹಾಕ್ತೀವಿ ಅಂತ ಹೇಳಿದ್ರು ಕೂಡ, ಕಾರ್ಖಾನೆ ಮುಂದೆ ಬಂದು ಹೇಳಿದ್ರು ಕೂಡ ಕಾರ್ಖಾನೆಗೆ ಏನು ಸಹಾಯ ಆಗಿಲ್ಲ. ಅದ್ರ ಜೊತೆ ತಮ್ಗೆ ಗೊತ್ತಿದೆ, ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳು ಶಿವಮೊಗ್ಗಕ್ಕೆ ಬಂದು ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತಾರೆ, ಯಡಿಯೂರಪ್ಪನವರ ಜನ್ಮ ದಿನಾಚರಣೆ ದಿನ. ಆಗ್ಲೂ ಕೂಡ VSL ಕಾರ್ಮಿಕರು ಮತ್ತು ಭದ್ರಾವತಿ ನಾಗರಿಕರು ಹೋರಾಟ ಮಾಡ್ತಾ ಇರ್ತೀವಿ. ಒಂದು ಮಾತನ್ನು ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಕಾರ್ಖಾನೆಗಳ ಬಗ್ಗೆ ಮಾತನಾಡುವುದಿಲ್ಲ. ಇದರ ಅರ್ಥ ಇಷ್ಟೇ, BJP ನೇತೃತ್ವದ ಪಕ್ಷದಿಂದ ಅಥವಾ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರಿಂದ VSLಗೆ ಯಾವುದೇ ಉಪಯೋಗ ಆಗಿಲ್ಲ ಭದ್ರಾವತಿ ಕ್ಷೇತ್ರಕ್ಕೆ. ಆದರೆ ನಮ್ಮ ಹೋರಾಟ ಸಮಿತಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಶಿವಮೊಗ್ಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಸಂದೇಶವನ್ನು ಸಾರಿದಂತ ವಿಶ್ವಮಾನವ ಕುವೆಂಪುರವರು ಹೇಳಿದ ಮಾತಿಗೆ KS ಈಶ್ವರಪ್ಪನವರು ತದ್ವಿರುದ್ಧವಾಗಿದ್ದಾರೆ. ಅವರನ್ನು ಮತ್ತು BY ರಾಘವೇಂದ್ರ ಅವರನ್ನ ಈ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ. ಅದ್ರ ಜೊತೆಲಿ ಕಾಂಗ್ರೆಸ್ ಸಹ ಭದ್ರಾವತಿಯ ಕಾರ್ಖಾನೆಗಳನ್ನ ಅಭಿವೃದ್ಧಿ ಪಡಿಸಲು ನಿರ್ಲಕ್ಷ್ಯ ವಹಿಸಿರೋದು ನಿಜಾನೇ. ಹಿಂದೆ 1990ನೇ ಇಸ್ವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಲಾಕೌಟ್ ಆದಂತ ಕಾರ್ಖಾನೆಯನ್ನು ಓಪನ್ ಮಾಡ್ತಾರೆ. ಆದ್ರೆ ಹಂತವಾಗಿ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಚುನಾವಣೆಯಲ್ಲಿ MPM ಕಾರ್ಖಾನೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈಗಾಗಲೇ ವರ್ಷ ಕಳೆದಿದೆ, ಅವರು ಕೂಡ ಆ ಕೆಲಸವನ್ನು ಮಾಡಲಿಲ್ಲ. ಆದ್ರೆ ನಮಗೆ ಈ 2-3 ಪಕ್ಷಗಳನ್ನ ನೋಡಿದಾಗ ಈ ಪ್ರಣಾಳಿಕೆಗಳಲ್ಲಿ 5 ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಇದೆ, ಅದು ಖಂಡಿತ ಕೂಲಿ ಕಾರ್ಮಿಕರಿಗೆ, ಬಡವರ್ಗಕ್ಕೆ ಒಳ್ಳೆಯದಂತೂ ಆಗಿದೆ, ಸಹಾಯ ಆಗಿದೆ. ಮತ್ತು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನರೇಗಾ ಯೋಜನೆ 400 ರೂಪಾಯಿಯನ್ನ ದಿನದ ಕೂಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ನಾವು ಕಾಂಗ್ರೆಸ್ ಪಕ್ಷವನ್ನ ಈ ಸಾರಿ ಬೆಂಬಲ ವ್ಯಕ್ತಪಡಿಸ್ತೇವೆ. ಕಾರಣ, ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ. ಹಾಗಂತೇಳಿ ಭದ್ರಾವತಿ ನಾಗರಿಕರಿಗೆ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, BJP ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದೇ ಇಟ್ಕೋಬಾರ್ದು. ತಾವು ಚುನಾವಣೆ ಒಳಗೆ ಭದ್ರಾವತಿ ಕ್ಷೇತ್ರಕ್ಕೆ ಬರ್ತಿರೋ, ಶಿವಮೊಗ್ಗ ಜಿಲ್ಲೆಗೆ ಬರ್ತಿರೋ ಗೊತ್ತಿಲ್ಲ, 3ನೇ ತಾರೀಕು ರಾಹುಲ್ ಗಾಂಧಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಅವರು ಸಾರ್ವಜನಿಕವಾಗಿ VSL MPMಗೆ 6 ತಿಂಗಳೊಳಗೆ ಏನ್ ಬಂಡವಾಳ ಹಾಕ್ತೀರಿ ಅಂತಕ್ಕಂಥ ಮಾತನ್ನ ಕೊಡಬೇಕು. ತಾವು ಭರವಸೆ ಕೊಡದೇ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ನಾವು ಮತವನ್ನು ಹಾಕೋದಿಲ್ಲ.
ಈಗ ಬಿಜೆಪಿ ಪಕ್ಷ 10 ವರ್ಷ ಮಾಡಲಿಲ್ಲ ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷ ಹೇಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದ ಏನು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವರಿಗೆ ವಿನಂತಿ, ಖಂಡಿತ ಬಂಗಾರಪ್ಪನವರು ಅತ್ಯುತ್ತಮ ರಾಜಕಾರಣಿಗಳೇ, ಈ ರಾಜ್ಯ ಕಂಡಂತ ಅತ್ಯುತ್ತಮ ಮುಖ್ಯಮಂತ್ರಿ. ಕಾವೇರಿ ನದಿ ವಿವಾದದಲ್ಲಿ ಸುಗ್ರೀವಾಜ್ಞೆ ತಂದ ಇದೇಗಾರಿಕೆಯ ಮುಖ್ಯಮಂತ್ರಿ ಹೌದು. ಆಶ್ರಯ, ಅಕ್ಷಯ, ಗ್ರಾಮೀಣ ಕೃಪಾಂಕ, ಬಡವರಿಗೆ ಬೀಜ ದಾನ ಮಾಡಿದ್ದು ಇವೆಲ್ಲ ಸತ್ಯ. ಆದ್ರೆ ಆ ಬಂಗಾರಪ್ಪನ ಹೆಸರಲ್ಲಿ ಈ ಓಟನ್ನ ಕೇಳ್ತಕ್ಕಂಥದ್ದಲ್ಲ. ನೀವೇನ್ ಮಾಡಿದ್ದೀರಿ ಮಧು ಬಂಗಾರಪ್ಪನವರೇ? ಕಳೆದ ಸಾರಿ ಗೀತಾ ಶಿವರಾಜ್ ಕುಮಾರ್ ಸಹ ಚುನಾವಣೆ ಸೋತ ನಂತರ ಒಮ್ಮೆ ಕೂಡ ಶಿವಮೊಗ್ಗಕ್ಕೆ ಬರಲ್ಲ, VSLFM ಕಾರ್ಖಾನೆಗಳಿಗೆ ಹೋರಾಟಕ್ಕೆ ಬರಲ್ಲ. ಈ ವಿಷಯದಲ್ಲಿ ನಮ್ಗೆ ನೋವಿದೆ. ನಟ ಶಿವರಾಜ್ ಕುಮಾರ್ ಅವರು ಒಳ್ಳೆ ಮನುಷ್ಯನೇ, ಆದ್ರೆ ನಾನು ಶಿವರಾಜ್ ಕುಮಾರ್ ಅಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂದ್ರೆ, ತಾವು ಕಾವೇರಿ ಹೋರಾಟಗಳಿಗೆ ಸ್ಪಂದನೆ ಮಾಡಿದ್ದೀರಿ, ಆ ಹೋರಾಟಕ್ಕೆ ಸ್ಪಂದನೆ ಮಾಡ್ತೀರಿ. ಆದ್ರೆ VSLFM ಹೋರಾಟಗಳು ನಡೀತಾ ಇರ್ಬೇಕಾದ್ರೆ ತಾವು ಬಂದು ಸ್ಪಂದಿಸಲಿಲ್ಲ. ಮುಂದೆ ಸರ್ಕಾರ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಾಗ ಶಿವರಾಜ್ ಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಈ ಪತ್ರಿಕಾ ಹೇಳಿಕೆ ಮೂಲಕ ನಾವು ಅವ್ರನ್ನ ಆಗ್ರಹ ಮಾಡ್ತೇವೆ. ತಾವು ಮತ ಕೇಳೋದೇ ಆದ್ರೆ ನಮ್ಮ ಹೋರಾಟಕ್ಕೂ ಭದ್ರಾವತಿಯ VSL ಕಾರ್ಖಾನೆಗಳಿಗೂ ಸ್ಪಂದಿಸಲಿಲ್ಲ ಅಂದ್ರೆ ಮತವನ್ನು ಕೇಳಬೇಡಿ. ಸಜ್ಜನ ರಾಜಕಾರಣಿಗಳಾದಂತ ಹಿರಿಯ ರಾಜಕಾರಣಿಗಳಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್